ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ಗಳ ಪರ್ಫಾರ್ಮೆನ್ಸನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಈ ಎಲ್ಲ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ಗಳು ಇವತ್ತು ಬಂದಿದ್ದಾವೆ. ಆ ಅಪ್ಡೇಟ್ಗಳಿಗೆ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನನಗಾಗಲೇ ಟ್ವಿಟರಲ್ಲಿ ಇವತ್ತು ಹಲವಾರು ಅಪ್ಡೇಟ್ಗಳನ್ನು ಡ್ಯೂರಿಂಗ್ ದ ಮಾರ್ಕೆಟ್ ಕೊಟ್ಟಿದ್ದೆ. ಸುಮಾರು ಜನ ನೋಡಿದ್ದೀರಿ ಅಂದ್ಕೊಳ್ತೀನಿ. ಸೊ ಬನ್ನಿ ಮುಂದುವರಿಯೋಣ. ಇಲ್ಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು 27 ಪಾಯಿಂಟ್ಸ್ ಅಥವಾ 0.03% ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಕಂಡು ಬರ್ಬೋದು ಅನ್ನೋಂಥದ್ದು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಕೂಡ. ಅದೇ ರೀತಿ ಡೌನ್ ಅಲ್ಲಿ ಓಪನ್ ಆಯ್ತು. ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಮಧ್ಯಾಹ್ನದಷ್ಟರಲ್ಲಿ. ಒಳ್ಳೆ ಪಾಸಿಟಿವ್ ಕೂಡ ಬಂತು ಮಾರ್ಕೆಟ್. ನಂತರ ಆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸಸ್ಟೈನ್ ಆಗಲಿಲ್ಲ. ಸೊ ಡೌನ್ ಆಗಿ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸೆನ್ಸೆಕ್ಸ್. ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 18 ಪಾಯಿಂಟ್ಸ್ ಅಥವಾ 0.08% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೇಮ್ ಪರ್ಫಾರ್ಮೆನ್ಸ್, ಗ್ಯಾಪ್ ಡೌನ್ ಓಪನಿಂಗ್, ನಂತರ ಒಳ್ಳೆ ರಿಕವರಿ, ನಂತರ ಕೊನೆಯಲ್ಲಿ ಡೌನ್ ಫಾಲ್. ಓವರ್ ಆಲ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಇದು ಬ್ರಾಡ್ ಮಾರ್ಕೆಟ್ ಅಲ್ಲಿ ಆಯ್ತು. ಹಾಗೆ ಆಸ್ ಯೂಶುವಲ್ ಇತ್ತೀಚೆಗೆ ಫೋಕಸ್ ಅಲ್ಲಿರೋದು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಸ್ಟಾಕ್ಗಳು. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ನಾವು ಓವರ್ವ್ಯೂ ಮಾಡೋದಾದ್ರೆ ಮಿಡ್ ಕ್ಯಾಪ್ 15 ಅಲ್ಲಿ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಮಿಡ್ ಕ್ಯಾಪ್ 100 ಅಲ್ಲಿ 0.5% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ ಮೋರ್ ದೆನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಮಿಡ್ ಕ್ಯಾಪ್ 115 ಅಲ್ಲೂ ಕೂಡ 0.5% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲಿ ಮೋರ್ ದೆನ್ 1%, ಸ್ಮಾಲ್ ಕ್ಯಾಪ್ 215 ಅಲ್ಲೂ ಕೂಡ ಮೋರ್ ದೆನ್ 1%, ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ 0.7%. ನಂತರ ನಾವು ಮೈಕ್ರೋ ಕ್ಯಾಪ್ ಗೆ ಬಂದ್ರೆ 1.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅಂದ್ರೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಲಾರ್ಜ್ ಕ್ಯಾಪ್ ಗೆ ಹೋಲಿಸಿದ್ರೆ. ಎಸ್ಪೆಷಲಿ ಲಾಸ್ಟ್ 3 ಟ್ರೇಡಿಂಗ್ ಸೆಷನ್ ಅಲ್ಲಿ ನಾವು ನೋಡಿದೀವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದೇವೆ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೂ ಮೈಕ್ರೋ ಕ್ಯಾಪ್ ಗಳು. ಜೊತೆಗೆ ಒಳ್ಳೆ ಲಾಭವನ್ನು ಕೂಡ ಈಗ ಇನ್ವೆಸ್ಟ್ ಮಾಡಿರೋರಿಗೆ ಕೊಡ್ತಾ ಇದಾವೆ. ಮತ್ತೆ ಲಾಸ್ಟ್ ಮಂತ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿದ್ದು, ಜಾಸ್ತಿ ಪ್ರಮಾಣದಲ್ಲೇ ಕರೆಕ್ಷನ್ ಆದವು. ನಂತರ ಈಗ ರಿಕವರಿ ಕೂಡ ಆಗ್ತಿದೆ. ನೋಡೋಣ ಎಷ್ಟು ಮಟ್ಟಿಗೆ ಇನ್ನು ರಿಕವರಿ ಆಗುತ್ತವೆ ಅಂತ. ನೆಕ್ಸ್ಟ್ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಟೋ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ನಿನ್ನೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು ಅಂತ ಬ್ಯಾಡ್ ಪರ್ಫಾರ್ಮೆನ್ಸ್ ಏನಲ್ಲ, ಪಾಸಿಟಿವ್ ಇದೆ. FMCG ಇವತ್ತು ಸ್ವಲ್ಪ ಡ್ರಾಗ್ ಮಾಡಿದ್ದೇವೆ ಅಂತ ಹೇಳ್ಬೋದು ಮಾರ್ಕೆಟ್ ಅನ್ನು. FMCG 0.43% ಡೌನ್ ಫಾಲ್ ಕಂಡಿದೆ. IT ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಲಾಸ್ಟ್ 3-4 ಡೇಸ್ ಅಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇತ್ತು. ಪ್ರೆಷರ್ ಅಲ್ಲಿ ಇತ್ತು IT ಇಂಡೆಕ್ಸ್. ಇವತ್ತು ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮೆಟಲ್ ಫ್ಲಾಟ್ ಇದೆ. ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಇವತ್ತು ಡೌನ್ ಆಗಿದೆ. ನೆಕ್ಸ್ಟ್ PSU ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ. ಮೋರ್ ದೆನ್ 1.5% ರ್ಯಾಲಿ PSU ಬ್ಯಾಂಕ್ ಗಳಲ್ಲಿ ಕಂಡು ಬಂದಿದೆ. ಪ್ರೈವೇಟ್ ಬ್ಯಾಂಕ್ಸ್ ಈಗಲೂ ಕೂಡ ಪ್ರೆಷರ್ ಅಲ್ಲೇ ಇದಾವೆ. ರಿಯಾಲಿಟಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಆಗಿದೆ. ಸೊ ನಾರ್ಮಲ್ ಪ್ರಾಫಿಟ್ ಬುಕಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಲಾಸ್ಟ್ ವೀಕ್ ಇಂದ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ರಿಯಾಲಿಟಿ ಸೆಕ್ಟರ್. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿರುವಂತಹ ಚಾನ್ಸಸ್ ಇದೆ. ಸೊ ಕನ್ಸ್ಯೂಮರ್ ಡ್ಯೂರಬಲ್ಸ್ ಫ್ಲಾಟ್ ಇದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಕೂಡ ಫ್ಲಾಟ್ ಇದೆ. ಸೊ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ. ಬಟ್ ಕೆಲವು ಇಂಡೈಸಸ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು, ಕೆಲವು ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಕಂಡು ಬಂತು ರಿಯಾಲಿಟಿ ತರ. ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಬಟ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಹೊಲೆಕ್ಟ್ರಾ ಗ್ರೀನ್ ಟೆಕ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಕಂಪನಿ BYD ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಂತ. ಸ್ಟಾಕ್ ಅಲ್ಲಿ ಏನು ಅಂತ ಬರ್ಲಿಲ್ಲ, ಡೌನ್ ಅಲ್ಲೇ ಓಪನ್ ಆಯ್ತು. ನಂತರ ಒಳ್ಳೆ ರ್ಯಾಲಿ ಕಂಡು ಬಂತು ಇಮಿಡಿಯೇಟ್ಲಿ. ನಂತರ ಇಮಿಡಿಯೇಟ್ ಡೌನ್ ಫಾಲ್ ಕೂಡ ಕಂಡು ಬಂತು. ಓವರ್ ಆಲ್ ಫ್ಲಾಟ್ ಆಗಿ ಟ್ರೇಡ್ ಆಯ್ತು. ಸಂಜೆವರೆಗೂ ಅಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಕಂಡು ಬರಲಿಲ್ಲ. ಬಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ನೋಡಬಹುದು. ನೆಕ್ಸ್ಟ್ ಆಗಿ ನಾವು ಬರೋದಾದ್ರೆ JSW ಎನರ್ಜಿ QIP ಲಾಂಚ್ ಮಾಡೋ ಬಗ್ಗೆ ನಿರ್ಧಾರ ಮಾಡಿದೆ ಅನ್ನೋಂಥ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ, ನೋಡಬಹುದು. 7% ರ್ಯಾಲಿ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. QIP ಲಾಂಚ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. JSW ಎನರ್ಜಿ ರಿನ್ಯೂವಬಲ್ ಎನರ್ಜಿನಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಜೆನ್ಸಾರ್ ಟೆಕ್, ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ಒಪ್ಪಂದವನ್ನ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ. ಸೊ ಸ್ಟಾಕ್ ಅಲ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಜೆನ್ಸಾರ್ ಟೆಕ್ ನಲ್ಲೂ ಕೂಡ. ನೆಕ್ಸ್ಟ್ ಐನಾಕ್ಸ್ ಇಂಡಿಯಾ, ಇದರ ಬಗ್ಗೆ ಅಪ್ಡೇಟ್ ಅನ್ನ ಟ್ವಿಟರ್ ಅಲ್ಲಿ ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಮಾಡಿದ್ದೆ. ಇವತ್ತು ನೋಡಬಹುದು 5.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೆ ಕಾರಣ
ಕಂಪನಿ ಕೊಟ್ಟಿರುವಂತ ಒಂದು ಅಪ್ಡೇಟ್. ಕಂಪನಿಗೆ ಕ್ರಯೋಜೆನಿಕ್ ಫ್ಲೂಡ್ ಗೆ ಸಂಬಂಧಪಟ್ಟಂತೆ ಒಂದು ಪೇಟೆಂಟ್ ಸಿಕ್ಕಿದೆ. ಸೊ ಪೇಟೆಂಟ್ ಅಂತಂದ್ರೆ ಯಾವ್ದಾದ್ರು ಒಂದು ಹೊಸ ವಿಷಯನ ಆವಿಷ್ಕಾರ ಮಾಡಿದಾಗ ಸಿಗುವಂತ ಒಂಥರ ಲೈಸೆನ್ಸ್ ಅನ್ಬೋದು. ಅಂದ್ರೆ ಅದನ್ನ ಬೇರೆ ಯಾರು ಯೂಸ್ ಮಾಡೋ ಆಗಿರೋದಿಲ್ಲ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇನ್ ಕೇಸ್ ಯೂಸ್ ಮಾಡಿದ್ರು ಎಸ್ಪೆಷಲಿ ಕಮರ್ಷಿಯಲ್ ಪರ್ಪಸ್ ಗಂತೂ ಯೂಸ್ ಮಾಡೋ ಹಾಗೆ ಇಲ್ಲ, ಅದು ಕ್ರಿಮಿನಲ್ ಅಫೆನ್ಸ್ ಕೂಡ ಆಗುತ್ತೆ. ಆ ರೀತಿ ಇರುತ್ತೆ ರೂಲ್ಸ್ ಗಳು. ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಹೊಸ ಟೆಕ್ನಾಲಜಿನ ಕಂಡುಹಿಡಿದ್ರಿ ಅಂದ್ರೆ ಅದಕ್ಕೂ ಕೂಡ ಪೇಟೆಂಟ್ ತಗೊಳ್ಬಹುದು. ಇದು ಕೂಡ ಅಷ್ಟೇ, ಕಂಪನಿಗೆ ಕ್ರಯೋಜೆನಿಕ್ ಫ್ಲೂಡ್ ಗೆ ಸಂಬಂಧಪಟ್ಟಂತೆ ಒಂದು ಪೇಟೆಂಟ್ ಸಿಕ್ಕಿದೆ. ಸೊ ಅನೌನ್ಸ್ಮೆಂಟ್ ಬಂತು ನೋಡಬಹುದು ಈ ಟೈಮಲ್ಲಿ. ಇಮಿಡಿಯೇಟ್ಲಿ ಒಂದು ಸ್ಪೈಕ್ ಕೂಡ ಕಂಡು ಬಂತು, ನಂತರ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂತು, ಕೊನೆಯಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ. ಓವರ್ ಆಲ್ 5.7% ರ್ಯಾಲಿಯಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 11,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ಸ್ಟಡಿ ಮಾಡಬಹುದು. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿ. 1 ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಅನ್ಕೊಳ್ತೀನಿ. ಹೌದು, ಡಿಸೆಂಬರ್ 2023 ನಲ್ಲಿ ಲಿಸ್ಟ್ ಆಗಿರುವಂತದ್ದು. BSE ನಲ್ಲಿ ಏನಾದ್ರು ಇದೆಯಾ ಒಂದ್ಸಲ ನೋಡೋಣ. BSE ನಲ್ಲಿ ಒಂದ್ಸಲ ಚೆಕ್ ಮಾಡೋಣ 1 ಇಯರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ. ಸೊ ಸೇಮ್ ಇದೆ, ಅಂದ್ರೆ ಡಿಸೆಂಬರ್ 2023 ಇಂದಾನೆ ಇದೆ ಲಿಸ್ಟ್, ಚಾರ್ಟ್. ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ. ನೆಕ್ಸ್ಟ್ ಸ್ಟಾಕ್ ಶಾಪರ್ ಸ್ಟಾಪ್ ಕಂಪನಿ. ಫ್ರಾಗ್ರೆನ್ಸ್ ಬಗ್ಗೆ ಕೆಲವೊಂದು ಬಿಸ್ನೆಸ್ ಗೆ ಇಳಿದಿದೆ, ಅದಕ್ಕೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಲಾಂಚ್ ಕೂಡ ಮಾಡಿದೆ. ಆ ಒಂದು ಅಪ್ಡೇಟ್ ಅನ್ನ ಎಕ್ಸ್ಚೇಂಜಸ್ ಗೆ ತನ್ನ ಫೈಲಿಂಗ್ ಅಲ್ಲಿ ತಿಳಿಸ್ತು. ಆ ಫೈಲಿಂಗ್ ನೋಡಿದ ತಕ್ಷಣ ಒಂದು ರ್ಯಾಲಿ ಕೂಡ ಕಂಡು ಬಂತು ಸ್ಟಾಕ್ ಅಲ್ಲಿ. ಬಟ್ ಆ ರ್ಯಾಲಿ ಸಸ್ಟೈನ್ ಆಗಲಿಲ್ಲ, ಸ್ವಲ್ಪ ಡೌನ್ ಆಗಿ ಓವರ್ ಆಲ್ 0.69% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಶಾಪರ್ ಸ್ಟಾಪ್ ಅನ್ನು ಕೂಡ 8,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 22% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 82% ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ, ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು, ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ನೆಕ್ಸ್ಟ್ ಜೆನ್ಸಾಲ್ ಇಂಜಿನಿಯರಿಂಗ್. ಇವತ್ತು ನೋಡಬಹುದು 5% ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಗೆ ಕಾರಣ ಕಂಪನಿ ಅಗೇನ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಹೈಯೆಸ್ಟ್ ಎವರ್ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಬಂದಿದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದೆ. ಎಸ್ಪೆಷಲಿ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ 141% ಜಾಸ್ತಿ ಆಗಿದೆ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಅಪ್ಡೇಟ್ ಅನ್ನ ಕಂಪನಿ ಫೈಲಿಂಗ್ ಅಲ್ಲಿ ತಿಳಿಸಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ಇದನ್ನು ಕೂಡ ನಾನು ಟ್ವಿಟರ್ ಅಲ್ಲಿ ಈಗಾಗಲೇ ತಿಳಿಸಿದ್ದೆ, ನೋಡಿರೋರಿಗೆ ಗೊತ್ತಿರುತ್ತೆ ಡ್ಯೂರಿಂಗ್ ದ ಮಾರ್ಕೆಟ್. ನೆಕ್ಸ್ಟ್ ಅದಾನಿ ಗ್ರೀನ್ ಎನರ್ಜಿ. ಇವತ್ತು ಸ್ವಲ್ಪ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓಪನಿಂಗ್ ಅಪ್ ಅಲ್ಲಿ ಆದ್ರೂ ಕೂಡ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ನ್ಯೂಸ್ ಬಂದಿದೆ ನೋಡಬಹುದು. ಅದಾನಿ ಗ್ರೀನ್ ಬಿಕಮ್ಸ್ ಇಂಡಿಯಾಸ್ ಫಸ್ಟ್ ಕಂಪನಿ ಟು ಕ್ರಾಸ್ 10,000 ಮೆಗಾವ್ಯಾಟ್ ಮಾರ್ಕ್. ಭಾರತದ ಮೊದಲನೇ ಕಂಪನಿ ಆಗಿದೆ 10,000 ಮೆಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಮಾರ್ಕ್ ಅನ್ನ ದಾಟಿರೋದ್ರಲ್ಲಿ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನು ರಿಯಾಕ್ಷನ್ ಬರಲಿಲ್ಲ. ಸ್ಟಿಲ್ ಒಳ್ಳೆ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು ಇದನ್ನ. ನೆಕ್ಸ್ಟ್ ಸ್ಟಾಕ್ ಬ್ರಹ್ಮಪುತ್ರ ಇನ್ಫ್ರಾಸ್ಟ್ರಕ್ಚರ್. ಇಲ್ಲೂ ಕೂಡ ನೋಡಬಹುದು 5% ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಅರೌಂಡ್ 69 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ. ಆ ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದು ನೋಡಬಹುದು. ತುಂಬಾನೇ ಸಣ್ಣ ಕಂಪನಿ ನೋಡಬಹುದು, ಜಸ್ಟ್ 240 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹೈಲಿ ರಿಸ್ಕಿ ಸ್ಟಾಕ್ ಅಂತ ಹೇಳ್ಬೋದು. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ, 185%. 5 ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, 250. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು, ಯು ಶೇಪ್ ಅಲ್ಲಿ ಇದೆ ಕಂಪನಿಯ ಚಾರ್ಟ್. ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ, ಬಟ್ ಈಗ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ ಕಂಪನಿ. ನೆಕ್ಸ್ಟ್ IREDA ಆಸ್ ಯೂಶುವಲ್ ನಿನ್ನೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿತ್ತು, ಹಾಗಾಗಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋಂತ ಕುತೂಹಲ ಇತ್ತು. ಇವತ್ತು ನೋಡಬಹುದು ಅಗೇನ್ 5% ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ. ಜೊತೆಗೆ ಕೆಲವರು ಮಾರ್ನಿಂಗ್ ಎಕ್ಸಿಟ್ ಕೂಡ ಆಗಿದ್ದಾರೆ, ಬೇರೆಯವರು ಬೈ ಕೂಡ ಮಾಡಿದ್ದಾರೆ ನೋಡಬಹುದು. ಯಾಕಂದ್ರೆ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಇಮಿಡಿಯೇಟ್ಲಿ ಸ್ಪೈಕ್, ಅಂದ್ರೆ ಯಾರೋ ಬಿಗ್ ಪ್ಲೇಯರ್ಸ್ ಒಂದಷ್ಟು ಕ್ವಾಂಟಿಟಿಯನ್ನು ಸೆಲ್ ಮಾಡಿರುವಂತ ಚಾನ್ಸಸ್ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇನ್ ಕೇಸ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಸ್ಟಾಕ್ ಗಳಲ್ಲಿ ನೀವು ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ಆಫ್ಟರ್ ದ ಮಾರ್ಕೆಟ್ ಆರ್ಡರ್ ನ ಸೆಟ್ ಮಾಡಿ ಬಿಟ್ರೆ ಮಾರ್ನಿಂಗ್ ಎಕ್ಸಿಕ್ಯೂಟ್ ಆಗುವಂತ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಇನ್ ಕೇಸ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಸ್ಟಾಕ್ ಲೋಯರ್ ಸರ್ಕ್ಯೂಟ್ ಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ ಮೇ ಬಿ ನೀವು ಸರ್ಕ್ಯೂಟ್ ಗಿಂತ ಮೇಲೆನೆ ಎಕ್ಸಿಟ್ ಆಗಿರ್ತೀರಿ, ಎಕ್ಸಿಟ್ ಸಿಕ್ಕಿರುತ್ತೆ, ನಂತರ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೆ, ಅಂದ್ರೆ ನಿಮ್ಗೆ ಲಾಭನೇ ಆಗಿರುತ್ತೆ. ನೆಕ್ಸ್ಟ್ ಸ್ಟಾಕ್ ಡೌನ್ ಆಗುತ್ತೆ. ಅದೇ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ಲಾಸ್ ಆಗುತ್ತೆ. ಯಾಕಂದ್ರೆ ನೀವು 148, 147 ಈ ರೇಂಜ್ ಅಲ್ಲಿ ಏನಾದ್ರು ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗಿದ್ರೆ ಸ್ಟಾಕ್ 157 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈ ರೀತಿ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಬಟ್ ಎಕ್ಸಿಟ್ ಆಗ್ಬೇಕು, ಎಂಟ್ರಿ ಆಗ್ಬೇಕು ಅಂತಂದ್ರೆ ನೀವು ಈ ರೀತಿ ಸ್ಟ್ರಾಟಜಿನ ಬೇಕಾದ್ರೆ ಬಳಸಬಹುದು. ಆಫ್ಟರ್ ದ ಮಾರ್ಕೆಟ್ ಆರ್ಡರ್ ಸೆಟ್ ಮಾಡಿ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಸ್ಟಾಕ್ ಗಳಿಗೆ, ಯಾಕಂದ್ರೆ ಕೆಲವರು ಮಾರ್ನಿಂಗ್ ಎಕ್ಸಿಟ್ ಆಗ್ಬಿಡ್ತಾರೆ, ಅಥವಾ ಅವರು ಕೂಡ ಆಫ್ಟರ್ ಮಾರ್ಕೆಟ್ ಆರ್ಡರ್ ಸೆಟ್ ಮಾಡಿ ಬಿಟ್ಟಿರ್ತಾರೆ, ಅಂತವ್ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಯೂಶಲಿ ನಾನು ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಾಗ ಬೈ ಮಾಡ್ಲಿಕ್ಕೆ ಟ್ರೈ ಮಾಡೋದಿಲ್ಲ. ಸೊ ಎಲ್ಲಿ ಕನ್ಸಾಲಿಡೇಟ್ ಆಗುತ್ತೆ ಅಂತ ಸಮಯದಲ್ಲಿ ಖಂಡಿತ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಇನ್ ಕೇಸ್ ನೀವು 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು, ಇಲ್ಲಿ ಕನ್ಸಾಲಿಡೇಟ್ ಆಗಿತ್ತು, ಇಲ್ಲ 5% ಮೇಲೆ ಅಥವಾ 5% ಕೆಳಗಡೆ, ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇತ್ತು ಒಂದಷ್ಟು ದಿನ. ಸೊ ಇಂತಹ ಸಮಯ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಬೈ ಮಾಡ್ಲಿಕ್ಕೆ. ಹಾಗಂತ ನಾವು ಎಕ್ಸಾಕ್ಟ್ ಇಲ್ಲಿ ಲೋಯರ್ ನ ಕ್ಯಾಚ್ ಮಾಡ್ಲಿಕ್ಕಂತೂ ಆಗೋದಿಲ್ಲ, ಯಾಕಂದ್ರೆ ಯಾವ್ದು ಲೋ ಯಾವ್ದು ಹೈ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ಈ ರೀತಿ ಫ್ಲಾಟ್ ಆಗಿ ಯಾವಾಗ ಟ್ರೇಡ್ ಆಗ್ತಿರುತ್ತೋ ಅಂತ ಸಮಯ ರೈಟ್ ಟೈಮ್ ನೀವು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೂ ಕೂಡ. IREDA ನಲ್ಲಿ ಅಗೈನ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿದೆ, ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ನೆಕ್ಸ್ಟ್
ಇಂಡಿಗೋ ಅಥವಾ ಇಂಟರ್ಗ್ಲೋಬ್ ಏವಿಯೇಷನ್ ಕಂಪನಿ ಮಲೇಷಿಯಾ ಏರ್ಲೈನ್ಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ನೀವು ಇಲ್ಲಿ ನೋಡಬಹುದು ಮಲೇಷಿಯಾ ಏರ್ಲೈನ್ಸ್ ಇಂಕ್ಸ್ ಇನಿಷಿಯಲ್ ಪ್ಯಾಕ್ಟ್ ವಿತ್ ಇಂಡಿಗೋ ಫಾರ್ ಕೋಡ್ ಶೇರ್ ಪಾರ್ಟ್ನರ್ಶಿಪ್. ಇದಕ್ಕಾಗಿ ಸುದ್ದಿಯಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ. 2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಏವಿಯೇಷನ್ ಸೆಕ್ಟರ್ ತುಂಬಾನೇ ಇಂಪಾರ್ಟೆಂಟ್ ಸೆಕ್ಟರ್, ಜೊತೆಗೆ ತುಂಬಾನೇ ಗ್ರೋತ್ ಪೊಟೆನ್ಶಿಯಲ್ ಇರುವಂತಹ ಸೆಕ್ಟರ್. ಆದ್ರೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ಕಂಪನಿಗಳಿಗೆ ಬರೋ ರೆವಿನ್ಯೂ ಜಾಸ್ತಿನೇ ಇರುತ್ತೆ, ಬಟ್ ಖರ್ಚು ಕೂಡ ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ. ಅದೊಂದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಎರಡೂ ಹೇಳ್ಬೋದು ಈ ಸೆಕ್ಟರ್ ಅಲ್ಲಿ ಇರುವಂತದ್ದನ್ನ. ಸೊ ಇದರಲ್ಲಿ ಇಂಡಿಗೋ ಬೆಸ್ಟ್ ಈ ಸೆಕ್ಟರ್ ಅಲ್ಲಿ ಆಸ್ ಆಫ್ ನೌ ಇರುವಂತಹ ಕಂಪನಿಗಳಿಗೆ ಹೋಲಿಸಿದ್ರೆ. ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು, ಯಾಕಂದ್ರೆ ಗ್ರೋತ್ ಪೊಟೆನ್ಶಿಯಲ್ ಕೂಡ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಇದೆ ಇಲ್ಲಿ. ಅಟ್ ದ ಸೇಮ್ ಟೈಮ್ ಖರ್ಚುಗಳು ಕೂಡ ಜಾಸ್ತಿ ಇರುತ್ತೆ, ಹಾಗಾಗಿ ಅದೊಂದು ಇಶ್ಯೂ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಇಂಟ್ರೆಸ್ಟ್ ಇರೋರು ಇಂಟರ್ಗ್ಲೋಬ್ ಏವಿಯೇಷನ್ ಬೇಕಿದ್ರೆ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಎಪಿಗ್ರಲ್ ಲಿಮಿಟೆಡ್, ಮುಂಚೆ ಇದನ್ನ ಮೇಘ್ಮಣಿ ಫೈನ್ ಕೆಮ್ ಅಂತ ಕರೀತಿದ್ರು, ನೇಮ್ ಅದಿತ್ತು, ಈಗ ರೀನೇಮ್ ಮಾಡಿದ್ದಾರೆ. ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿತ್ತು. ಸೊ ಆ ಅಪ್ಡೇಟ್ ಅನ್ನ ತನ್ನ ಫೈಲಿಂಗ್ ಅಲ್ಲಿ ತಿಳಿಸಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇವತ್ತು. ನೆಕ್ಸ್ಟ್ ಆಂಧ್ರ ಪೇಪರ್ ಇವತ್ತು 1.38% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ. ಆದ್ರೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು. ಆಂಧ್ರದ ಒಂದು ಪ್ಲಾಂಟ್ ಅಲ್ಲಿ ಕಂಪನಿಯ ಎಂಪ್ಲಾಯೀಸ್ ಸ್ಟ್ರೈಕ್ ಅನ್ನು ಶುರು ಮಾಡಿದ್ದಾರೆ ಅನ್ನುವಂತ ಅಪ್ಡೇಟ್ ಬಂದಿತ್ತು. ಅದರಿಂದ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ, ಒಂದು ದಿನಕ್ಕೆ 16 ಕೋಟಿ ನಷ್ಟ ಆಗುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಫೈಲಿಂಗ್ ಅಲ್ಲಿ ತಿಳಿಸಿತ್ತು. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕಂಡು ಬಂದಿಲ್ಲ. 1.38% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ. ನಂತರ ಮಹೀಂದ್ರ ಹಾಲಿಡೇಸ್ ಅಂಡ್ ರೆಸಾರ್ಟ್ಸ್ ಕಂಪನಿ 6 ಬೇರೆ ಬೇರೆ ಪ್ಲೇಸಸ್ ಗೆ ಸಂಬಂಧಪಟ್ಟಂತೆ ತನ್ನ ಲಿಸ್ಟ್ ಗೆ ಆಡ್ ಮಾಡಿದೆ. ಅದರಲ್ಲಿ ಇಂಟರ್ನ್ಯಾಷನಲ್ ಪ್ಲೇಸಸ್ ಇದಾವೆ ಅಥವಾ ಕಂಟ್ರೀಸ್ ಇದಾವೆ, ನಮ್ಮ ಇಂಡಿಯನ್ ಸ್ಟೇಟ್ಸ್ ಕೂಡ ಇದಾವೆ. ಅದರಲ್ಲಿ ರಾಜಸ್ಥಾನ್, ಸಿಕ್ಕಿಂ, ಅಸ್ಸಾಂ 3 ರಾಜ್ಯಗಳಿದಾವೆ. ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಬಂದ್ರೆ ಜಾರ್ಜಿಯಾ, ಥೈಲ್ಯಾಂಡ್, ಕೀನ್ಯಾ ಇದೆ. ಈ ಅಪ್ಡೇಟ್ ಅನ್ನ ಕಂಪನಿ ತನ್ನ ಫೈಲಿಂಗ್ ಅಲ್ಲಿ ತಿಳಿಸಿತ್ತು. ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ. 1.26% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮಹೀಂದ್ರ ಹಾಲಿಡೇಸ್. ನೆಕ್ಸ್ಟ್ ಫೆಡರಲ್ ಬ್ಯಾಂಕ್ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು. ರೆವೆನ್ಯೂ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಕಾಸಾದಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಅಂತ ಹೇಳ್ಬೋದು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಅನೌನ್ಸ್ಮೆಂಟ್ ಬಂದಿತ್ತು. ಸೊ ಮೇ ಬಿ ನಾಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಬೋದು ಅನ್ಸುತ್ತೆ, ನೋಡೋಣ. ನೆಕ್ಸ್ಟ್ ಈಗಾಗಲೇ ನಾವು ನೋಡಿದಾಗ ರಿಯಾಲಿಟಿ ಸೆಕ್ಟರ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ಸೊ ಮೇ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಪ್ರಾಫಿಟ್ ಬುಕಿಂಗ್ ಅನ್ಕೊಳ್ಬಹುದು, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇಂಡಿವಿಜುವಲ್ ನ್ಯೂಸ್ ಸಿಗಲಿಲ್ಲ. ಸೊ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಅಲ್ಲಿ ನೋಡಬಹುದು 4.5% ಡೌನ್ ಫಾಲ್ ಕಂಡು ಬಂದಿದೆ. ನೆಕ್ಸ್ಟ್ ಗೋದ್ರೇಜ್ ಪ್ರಾಪರ್ಟೀಸ್ ಅಲ್ಲಿ ಅರೌಂಡ್ 4% ಡೌನ್ ಫಾಲ್ ಇದೆ. ನೆಕ್ಸ್ಟ್ DLF ಅಲ್ಲೂ ಕೂಡ ನೋಡಬಹುದು 3.35% ಡೌನ್ ಫಾಲ್ ಇದೆ. ಸೊ ಇನ್ ಕೇಸ್ ನೀವು ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 ಮಂತ್ ಅಲ್ಲಿ ನೋಡಬಹುದು, ಎಸ್ಪೆಷಲಿ ಡೌನ್ ಇಂದ ಯಾವ ರೀತಿ ಮೇಲೆ ಹೋಗಿತ್ತು ಅಂತ 15%. ಸೊ ಈಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್. ನೆಕ್ಸ್ಟ್ ಗೋದ್ರೇಜ್ ಚೆಕ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು. ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಶಾರ್ಟ್ ಟರ್ಮ್ ಈ ರ್ಯಾಲಿಯನ್ನ ಬಳಸ್ಕೊಂಡು ಎಕ್ಸಿಟ್ ಆಗ್ತಾರೆ. ಅದೇ ರೀತಿ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿರುವಂತಹ ಸಾಧ್ಯತೆ ಇದೆ ಈ ಸ್ಟಾಕ್ ಗಳಲ್ಲಿ. ಇನ್ ಕೇಸ್ ನಾವು 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 53%. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 127% ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದಾವೆ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.